ಸೊ ಇವತ್ತೊಂದು ಸ್ಪೆಷಲ್ ಆಗಿರೋ ನಾನು ಇವತ್ತೊಂದು ಡಿಫ್ರೆಂಟ್ ಆಗಿರೋ ವಿಡಿಯೋನ ಮಾಡೋಣ ಅಂತ ಇದ್ದೀನಿ, ಲೈಕ್ ವ್ಲಾಗ್ ಮಾಡೋಣ ಅಂತ. ಸೊ ಇವತ್ತೇನಪ್ಪ ಒಂದು ಡಿಫ್ರೆಂಟ್ ಆಗಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಇವತ್ತೊಂದು ಡಿಫ್ರೆಂಟ್ ಆಗಿರೋ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನಂತ ಸೊ ನಾನು ಒಂದು ನ ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆಗಿರೋ ಒಂದು ಡಿಫ್ರೆಂಟ್ ಆಗಿರೋ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಏನಂತ ಅಂದ್ಬಿಟ್ಟು. ಸೊ ನನ್ನ ಚಾನಲಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿರಲಿ, ಲೈಕ್ ಯೂನಿಕ್ನೆಸ್ನ ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಆಗಿರೋ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನಂತ ಅಂದ್ಬಿಟ್ಟು ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಏನಂದ್ಬಿಟ್ಟು, ನ್ಯೂಸ್ ಪೇಪರ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋಣ ಅಂತ ಇದ್ದೀನಿ. ಐ ಥಿಂಕ್ ಇದ್ಯಾವ ಥರ ಇದು ಅಂತ ಅಂದ್ಬಿಟ್ಟು ನಿಮಗೆ ಅನಿಸಿರುತ್ತೆ. ಸೊ ಯಾವ ಥರ ಅಂದ್ಬಿಟ್ಟು ನಾನು ಇಲ್ಲಿ ಒಂದು ಪಿಕ್ಚರ್ನ ಹಾಕ್ತೀನಿ, ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಮೇಕಪ್ ಲುಕ್ನ ಈ ಥರ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೂ ಐಡಿಯಾಸ್ ಇಲ್ಲ ಯಾವ ಥರ ಬರುತ್ತೆ ಏನು ಅಂತ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ. ಸೊ ಫಸ್ಟು ನೀವು ಯಾವುದೇ ಮೇಕಪ್ ಮಾಡೋದಕ್ಕೂ ಫಸ್ಟು ನಿಮ್ಮ ಫೇಸ್ನ ಕ್ಲೀನಾಗಿ ವಾಶ್ ಮಾಡಿರಬೇಕು. ಸೊ ನನ್ನ ಫೇಸ್ನ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ಪ್ರೊಸೆಸ್ಸಿಂದ ಸ್ಟಾರ್ಟ್ ಮಾಡೋಣ. ಸ್ಟೆಪ್ ಬೈ ಸ್ಟೆಪ್ಪು ಏನೇನೆಲ್ಲ ಮಾಡ್ಬೇಕಂದ್ಬಿಟ್ಟು ಹೇಳ್ಕೊಡ್ತೀನಿ. ಈ ಮೇಕಪ್ಪಿಗೆ ತುಂಬ ಮೇಕಪ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ. ನೋಡೋಣ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಫಸ್ಟಿಗೆ ನಾನು ಆಸ್ ಯೂಶುವಲ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಹಂಗೇನೆ ಸಿರಮ್ನ ಹಾಕ್ಕೊತಾ ಇದ್ದೀನಿ. ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋಣ. ಪ್ರೈಮರ್ನ ಹಾಕೊತಾ ಇದ್ದೀನಿ. ಪ್ರೈಮರ್ನ ಹಾಕೋದ್ರಿಂದ ಓಪನ್ ಪೋರ್ಸಸ್ ಎಲ್ಲ ಕ್ಲೋಸ್ ಆಗುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಡೈರೆಕ್ಟಾಗಿ ಫೌಂಡೇಶನ್ನ ಹಾಕೊತೀನಿ ಅಂತ ಅಂದರೆ ಓಪನ್ ಪೋರ್ಸ್ ಮೇಲೆ ಮೇಕಪ್ಪು ಡೈರೆಕ್ಟಾಗಿ ಬೀಳೋದ್ರಿಂದ ಫೇಸಲ್ಲಿ ಡ್ಯಾಮೇಜಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನೀವು ಪ್ರೈಮರ್ನ ಯೂಸ್ ಮಾಡೋದು ಬೆಟರ್ ಅಂತ ಅನ್ಕೊಂಡು. ಸೊ ನಾನು ನೆಕ್ಸ್ಟ್ ಪ್ರಾಡಕ್ಟ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸರ್ಕಲ್, ಪಿಂಪಲ್, ಮಾರ್ಕ್ಸ್ ಇವನ್ನೆಲ್ಲ ಸ್ವಲ್ಪ ಕವರ್ ಮಾಡ್ಕೊತೀನಿ. ಸೊ ಸ್ವಲ್ಪ ಐಬ್ರೋನ ಫಿಲ್ ಮಾಡ್ಕೊಂಡ್ಬಿಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಏನು ತೊಗೊಂಡಿದ್ದೆ ಸೇಮ್ ಸೊ ನಾನು ಮತ್ತೆ ಕನ್ಸೀಲರಿಂದ ಎಕ್ಸ್ಟ್ರಾಸ್ನೆಲ್ಲ ಕವರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಐಸ್ ಬೇಸಿಗೂ ಕೂಡ ಸೇಮ್ ಕಲರ್ ಕರೆಕ್ಟರಿಂದ ಕವರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಫಸ್ಟು ಐ ಬೇಸ್ನ ಕವರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಪ್ಯಾಲೆಟ್ ತೊಗೊಳ್ಳೋಣ. ಸ್ವಲ್ಪ ಐ ಬೇಸ್ನ ಸ್ವಲ್ಪ ಡಾರ್ಕ್ ಮಾಡ್ಕೊತೀನಿ. ಇವತ್ತು ಈ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಎರಡು ಕಡೆ ಐ ಬೇಸ್ನ ಕವರ್ ಮಾಡಾಗಿದೆ. ಸೊ ನಾನು ಈ ಬ್ರಷಿಂದ ಫ್ಲಾಟ್ ಬ್ರಷ್ನ ತಗೊಂಡಿದ್ದೀನಿ. ಸೊ ಈ ಬ್ರಷಿಂದ ಒಂದು ನ್ಯೂ ಲುಕ್ನ ಕ್ರಿಯೇಟ್ ಮಾಡೋಣ ಅಂತ. ಲೈಕ್ ಸೊ ಸ್ವಲ್ಪ ಕನ್ಸೀಲರ್ನ ಬ್ರಷಿಗೆ ಹಾಕೊಳ್ಳಿ. ಸೊ ಈ ಬ್ರಷ್ನ ಹಿಂಗೆ ಇಟ್ಕೊಂಡ್ಬಿಟ್ಟು
ಸೊ ನೀವು ಈ ಥರ ಕವರ್ ಮಾಡ್ಕೊಬೇಕು. ಸೊ ನಾನು ಸ್ವಲ್ಪ ಗೋಲ್ಡ್ ಕಲರ್ನ ತೆಗೆದು ಇಲ್ಲಿ ಎಡ್ಜಸ್ಸಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ಲೈನರ್ನ ಹಾಕೊಳ್ಳೋಣ. ಸೊ ನಾನು ಲೈನರ್ನ ಹಾಕೊತಾ ಇದ್ದೀನಿ. ನಾನಿಲ್ಲಿ 2 ಮಸ್ಕರನ ಯೂಸ್ ಮಾಡ್ತೀನಿ. ಇದು ವಾಟರ್ ಪ್ರೂಫ್ ಮಸ್ಕರ ಆ್ಯಂಡ್ ಇದ್ರ ಶೇಡ್ ಹೋಗ್ಬಿಟ್ಟಿದೆ. ಇದು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ಈ ಮಸ್ಕರನ. ಸೊ ನಾನು ಲ್ಯಾಶ್ ಕೂಡ ಹಾಕೊಂಡಾಯ್ತು. ಸೊ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ನಾನು ಸೇಮ್ ಮಾಮಾ ಅರ್ತಿಂದ. ಸೊ ನಾನು ಇವಾಗ ಕನ್ಸೀಲರ್ನ ತಗೊತಾ ಇದ್ದೀನಿ. ಸೊ ನಾನು ಇವಾಗ ಲಿಪ್ ಲೈನರ್ನ ಹಾಕೊತಾ ಇದ್ದೀನಿ ಸ್ವಿಸ್ ಬ್ಯೂಟಿಯಿಂದ. ಸೊ ನಾನಿವಾಗ ಲಿಪ್ ಗ್ಲಾಸ್ನ ಹಾಕೊತಾ ಇದ್ದೀನಿ. ಆ್ಯಂಡ್ ನಾನು ಈ ನ್ಯೂಸ್ ಪೇಪರ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ ಅಂದ್ಬಿಟ್ಟು ಈ ಥರ ನ್ಯೂಸ್ ಪೇಪರ್ನ ತೊಗೊಂಡು ಈ ಎಡ್ಜಸ್ನೆಲ್ಲ ಬರ್ನ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಬರ್ನ್ ಮಾಡಿ ಇಟ್ಕೊಂಡಿದ್ದೀನಿ. ದೆನ್ ಇದಕ್ಕೆ ಒಂದು ಫೆವಿಕಲ್ನ ತೊಗೊಂಡಿದ್ದೀನಿ. ಸೊ ರಿಯಲ್ ಮೇಕಪ್ ಇವಾಗಿಂದ ಸ್ಟಾರ್ಟ್. ಫೆವಿಕಲ್ನ ಫೇಸಿಗೆ ಹಾಕೋದ್ರಿಂದ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ.